ವೀಕ್ಷಕರೇ ನಮಸ್ಕಾರ. ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಪ್ರತಿ ಭಾನುವಾರದ ಕಾವ್ಯ ಭಾನು ವೇದಿಕೆಗೆ ಸ್ವಾಗತ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಕವನವನ್ನು ವಾಚಿಸುತ್ತಿದ್ದಾರೆ. ಈ ನಮ್ಮ ವಾಹಿನಿಯ ವೇದಿಕೆಯಲ್ಲಿ ಕುಷ್ಟಗಿನಗರದ ನಿವಾಸಿ ಅಂಕ ಎಂಬ ಕಾವ್ಯನಾಮದೊಂದಿಗೆ ಚಿರಪರಿಚಿತರಾದ ಅಂಬಣ್ಣ ಕಟ್ಟಿಮನಿ ಅವರು ನಮ್ಮ ಕಾವ್ಯಭಾನು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲು ಆಗಮಿಸಿದ್ದಾರೆ. ಅವರು ಕವಿತೆ ವಾಚನಕ್ಕೂ ಮುನ್ನ ಮೊದಲಿಗೆ ಅವರೊಂದಿಷ್ಟು ಮಾತನಾಡಿಸೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಕಾವ್ಯಭಾನು ಸರಣಿಗೆ ತಮಗೆ ಸ್ವಾಗತ. ಸರ್, ಇದು ಅಂಕ ಕಾವ್ಯನಾಮ ಏನು ವಿಶೇಷ ಇದೆ? ತಾವು ಈ ಕವಿತೆ ರಚನೆ ಯಾವ ವಯಸ್ಸಿನಲ್ಲಿ ಈ ಗಿಡ ಆರಂಭವಾಯಿತು? ಏನು ಪ್ರೇರಣೆ? ಸರ್ ನೋಡಿ, ನಾನು ಪ್ರೌಢ ಶಾಲೆಯಲ್ಲಿ ಓದುತ್ತಿರುವಾಗ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದಂಥ ವೆಂಪ ಅವರು ಸಿಂಧನೂರಿನ ಬೀಚಿ ವೆಂಕನಗೌಡ ಪಾಟೀಲ್ ಅಂತೇಳಿ ಅವರು ನಮಗೆ ಪಾಠ ಮಾಡುತ್ತಿರುವಾಗ ಪ್ರತಿ ಸಾರಿ ಒಂದು ಉದಾಹರಣೆ ಕೊಡ್ತಾ ಇದ್ರು. ಅಂಬಣ್ಣ ಮಕ್ಕಳೇ, ನೀವು ನಮ್ಮ ಸಿಂಧನೂರಲ್ಲಿ ರಾಯಚೂರು ಜಿಲ್ಲೆ ಯಾರಿಗೆ ಕಲ್ಲು ಹೋದ್ರೆ ಯಾರಿಗಾದ್ರೂ ಕಳ್ಳರಿಗೋ ಸುಳ್ಳಿಗೋ ಬೀಳುತ್ತೆ. ಅದೇ ನೀವು ಧಾರವಾಡದಲ್ಲಿ ಹೋಗಿ ಒಂದು ಕಲ್ಲು ಹೋದ್ರೆ ಆ ಕಲ್ಲು ಸಾಹಿತಿಗೆ ಬಿದ್ದಿರುತ್ತವೆ ಅನ್ನೋ ಮಟ್ಟಿಗೆ ಉದಾಹರಣೆ ಕೊಡ್ತಾ ಇದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಸಾಹಿತ್ಯ ಶ್ರೀಮಂತವಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ರು. ಅವರ ಒಂದು ಆ ವಯಸ್ಸಿನಲ್ಲಿ ನಮಗೆ ಚಿಗುರುತ್ತಂತ ಆಸೆ, ನಾವು ಸಾಹಿತಿಗಳು ಆಗ್ಬಾರ್ದಲ್ವಾ ಅನ್ನೋ ಒಂದು ನಮ್ಮ ಹೆಬ್ಬಯಕೆ ಮನದಲ್ಲೇ ಇತ್ತು. ಅದೇ ರೀತಿಯಾಗಿ ನಾವು ಧಾರವಾಡದಲ್ಲೇ ಓದುವಾಗ ನಾವು ಹವ್ಯಾಸ ಗೀಳ ಹಚ್ಕೊಂಡ್ವಿ ಸರ್. ಹೌದು. ನೀವು ಆಗ ರಚಿಸಿದ ಮೊದಲ ಕವಿತೆ ಯಾವ್ದು? ನೀವು ಏನು ಪ್ರೇಮ ಕವಿತೆಯೋ ಯಾವ ತರ ನೀವು ಕವಿತೆ ಬರೀತೀವಿ? ಇಲ್ಲ ನೋಡಿ ಸರ್, ನಾವು ಕವನ ಬರೀಬೇಕಂತಾನು ಬರಲಿಲ್ಲ. ಬಟ್ ಧಾರವಾಡದಲ್ಲಿ ನಮ್ಮ ಕಾಲೇಜ್ KCD ಕಾಲೇಜಿನಲ್ಲಿ ನಾವು ಸೈನ್ಸ್ ಸ್ಟೂಡೆಂಟ್ಸ್, ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು, ನಮ್ಗೆ ಆಗಿ ಒಂದು ಯೂನಿವರ್ಸಿಟಿಯಿಂದ ಒಂದು ಕಾಂಪಿಟೇಷನ್ ಸ್ಪರ್ಧೆ ಏರ್ಪಡಿಸಿದ್ರು. ಆವಾಗ ನಾವು ನಮ್ಮ ಗುರುಗಳು ಹೇಳ್ತಕ್ಕಂಥ ಒಂದು ಕಿವಿ ಮಾತು ಮತ್ತು ಅಲ್ಲಿರ್ತಕ್ಕಂಥ ಪರಿಸರ ನಮ್ಮ ಮೇಲೆ ಪ್ರಭಾವ ಬೀರಿ ನಾನು ಏಕೆ ಈ ರೀತಿ ಬರಿಬಾರ್ದು ಅನ್ನೋ ಒಂದು ಮಹಾದಾಸೆ ಹುಟ್ಟಿಕೊಂಡು ಒಂದು ದಿನ ನಾನು NTTF ಅಂತ ಧಾರವಾಡದಿಂದ ಟ್ಯೂಷನ್ ಮುಗಿಸಿದ ರಾತ್ರಿ 9 ಗಂಟೆ ಬರಬೇಕಾದ್ರು ರೂಮಿಗೆ ಬರೋಕಾದ್ರೆ ಒಂದು ಅನಿಸಿಕೆ ನನ್ನ ಮನದಲ್ಲಿ ಮೂಡಿತು. ಆ ಅನಿಸಿಕೆ ಒಂದು ಬರೆದಿಟ್ಟೆ. ಮರುದಿನನೇ ಅದು ನಮ್ಮ ಅಧಿಸೂಚನೆ ಹೊರಡಿಸಿದರು ಸರ್ಕುಲರ್ ನಮ್ಮ ಕಾಲೇಜಿನಲ್ಲಿ, ಈ ತರ ಕಾಂಪಿಟೇಷನ್ ಇದೆ ವಿದ್ಯಾರ್ಥಿಗಳಿಗಾಗಿ ಅಂತೇಳಿ. ನಾನು ಆ ಸ್ಪರ್ಧಾ ಕವನ ಇದಕ್ಕೆ ನಾನು ನನ್ನ ಕವನವನ್ನು ಬರೆದು ಕಳಿಸಿದೆ. ನನ್ನ ಅನಿಸಿಕೆನೆ ಅದು ಮೊದಲ ಕವಿತೆ. ಅದೇ ನನ್ನ ಅನಿಸಿಕೆ ಆ ಒಂದು ಯೂನಿವರ್ಸಿಟಿಯಲ್ಲಿ ವರ್ಣ ಸಪ್ತಾಹ ಅಂತ ಹೇಳಿ ನಮ್ಮ ಕಾಲೇಜಿನ ಪ್ರಾಸ್ಪೆಕ್ಟ್ ಬುಕ್ಸ್ ಅಂತ ಹೇಳ್ತಾರೆ, ಕೈಪಿಡಿ ನಮ್ಮ ಯೂನಿವರ್ಸಿಟಿದು, ಅದಕ್ಕೆ ನನ್ನ ಮೊದಲ ಕವನವಾಗಿ ಆಯ್ಕೆ ಆಯ್ತು ಸರ್. ಅದೇ ಒಂದು ಖುಷಿ. ಈಗ ನೀವು ಕವಿತೆ ರಚನೆ ಮಾಡ್ತಿರಲ್ಲ, ಅದು ದ್ವಿಪದಿಯೋ, ತ್ರಿಪದಿಯೋ, ಚೌಪದಿಯೋ, ಈ ಯಾವ ತರದ ಕವಿತೆ ನೀವು ಸಾಲುಗಳು? ನೋಡಿ ಸರ್, ಕವನ ಅಂದ್ರ ಆಲ್ಮೋಸ್ಟ್ ಎಲ್ಲರೂ ಏನ್ ತಿಳ್ಕೊಂತಾರ, ಏನೋ ಕಾಮನ್ ಆಗಿ ಈಗ ಒಂದು ಹುಡುಗಿ ಮೇಲೆ ಇರ್ತಕ್ಕಂಥ ಪ್ರೀತಿ ಇರ್ಬೋದು, ಆಸೆ ಇರ್ಬೋದು, ಅಥವಾ ನಿಸರ್ಗದ ಮೇಲೆ ಇರ್ತಕ್ಕಂಥ ಒಂದು ಕಳಕಳಿ ಇರ್ಬೋದು, ಆ ಒಂದು ಏನಿದೆ ನಾವು ನಮ್ಮ ತಕ್ಕಂಗೆ ನಮ್ಮ ಮನಸ್ಸಿಗೆ ತಕ್ಕಂಗೆ ನಾವು ಒಂದು ಕವನ ಅಂತೇಳಿ ಬರ್ದಿರ್ತೀವಿ. ಬಟ್ ಸಾಹಿತ್ಯದಲ್ಲಿ ಹಂಗಿಲ್ಲ. ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಇದೆ ಸರ್. ಈಗ ಸಾಹಿತ್ಯದಲ್ಲಿ ಚೌಕ ಅಂತ ಇದೆ, ಆಮೇಲೆ ಪ್ರಾಸಬದ್ಧ ಕವಿತೆ ಅಂತ ಇದೆ. ಅದು ಪ್ರಾಸದೊಳಗಡೆ ನಾನಾ ಪ್ರಾಸ, ಅಂತ್ಯಪ್ರಾಸ, ಮಧ್ಯಪ್ರಾಸ, ಆದಿಪ್ರಾಸ, ಅಯಪ್ರಾಸ, ವೃಷಭ ಪ್ರಾಸ ಅಂತೇಳಿ ನಾನಾ ಪ್ರಕಾರಗಳಿದೆ. ಮತ್ತೆ ಛಂದಸ್ಸು, ರಗಳೆ, ಆಮೇಲೆ ದ್ವಿರುಕ್ತಿ, ಆಮೇಲೆ ಜೋಡು ನುಡಿ, ಆಮೇಲೆ ಜಡೆ ಕವನ, ವಿರಹ ಗೀತೆ, ಪ್ರೇಮ ಗೀತೆ, ನಿಸರ್ಗ ಗೀತೆ, ಶಿಶುಗೀತೆ, ಮಕ್ಕಳ ಗೀತೆ, ಕಂದಪದ್ಯ, ತ್ರಿಪದಿ, ಷಟ್ಪದಿ ಒಳಗ ಎಲ್ಲಾ ಕವನ, ಬಾಲ್ಮಿ ಷಟ್ಪದಿ, ಎಲ್ಲಾ ಷಟ್ಪದಿಯನ್ನು 6 ಷಟ್ಪದಿ ಒಳಗಡೆ ಕವನ ರಚಿಸ್ತಕ್ಕಂಥ ಒಂದು
ನಿಯಮ ಪದ್ಧತಿ ವ್ಯಾಕರಣ ಬದ್ಧವಾಗಿ ತಾವು ರಚನೆ ಮಾಡ್ತಕ್ಕಂಥ ಯಾವ ಪ್ರಕಾರದ ಕವಿತೆಗಳು? ನಾನು ನೋಡಿ ಆಲ್ಮೋಸ್ಟ್ ಎಲ್ಲಾ ಪ್ರಕಾರಗಳಲ್ಲಿ ನಾನು ಕವನಗಳನ್ನು ಬರೆದಿದ್ದೇನೆ. ಆ ಕವನ ಬರ್ತಕ್ಕಂಥ ಎಲ್ಲಾ ಪ್ರಕಾರಗಳಲ್ಲಿ ನಾನು ರಾಜ್ಯ ಮಟ್ಟದವರೆಗೆ ನನ್ನ ಅತ್ಯುತ್ತಮ ಕವನಗಳು ಅಂತ ಹೇಳಿ ನಮಗೆ ಬಿರುದು ಪಡೆದಿದೆ. ನೀವು ಹಾಗಾದ್ರೆ ಎಷ್ಟು ನೀವು ಕವಿತೆಗಳನ್ನ ರಚನೆ ಮಾಡಿದಿರಿ? ಚುಟುಕುಗಳ ಮತ್ತು ಹೈಕುಗಳು, ಈ ರೀತಿ ಗಜಲ್ ಏನಾದ್ರು? ಬರ್ದಿದ್ವಿ ಸರ್. ಎಲ್ಲಾ ತರದ ಪ್ರಕಾರದ ಸಾಹಿತ್ಯ ಪ್ರಕಾರಗಳಲ್ಲಿ ನಾನು ಎಲ್ಲಾ ತರದ ಕವನಗಳು ಇದ್ದೇವೆ. ಚುಟುಕು ಇದೆ, ನಿಗಮನ ಇದೆ, ಅಬಾಬಿ ಇದೆ, ಆಮೇಲೆ ಆಯ್ಕು ಇದೆ, ಮುಕ್ತಕ ಬರ್ದಿದ್ದೀವಿ. ಎಲ್ಲಾ ತರದ ಸಾಹಿತ್ಯ ನನಗೆ ಎಷ್ಟರ ಮಟ್ಟಿಗೆ ಅದರಲ್ಲಿ ಆಸಕ್ತಿ ಇದೆಯೋ ಆ ಎಲ್ಲ ಪ್ರಕಾರದ ಸಾಹಿತ್ಯದ ಕವನಗಳನ್ನು ನಾನು ಬರೆದಿದ್ದೇನೆ ಸರ್. ಈಗ ನಮ್ಮದೇ ಆತ ಏನೋ ನಮ್ಮ ವಿಶೇಷತೆ ಏನಪ್ಪ ಅಂದ್ರೆ ನಾನು ಬಹಳವಾಗಿ ಪ್ರಾಸಬದ್ಧ ಕವಿತೆಗಳನ್ನೇ ನಾನು ರಚನೆ ಮಾಡಿದ್ದೀನಿ ಸರ್. ಅದು ಆದಿಪ್ರಾಸ ಇರ್ಬೋದು, ಅಂತ್ಯಪ್ರಾಸ ಇರ್ಬೋದು, ಮಧ್ಯಪ್ರಾಸ ಇರ್ಬೋದು, ಇನ್ನು ಹಲವಾರು ಪ್ರಕಾರ ಋಷಭಪ್ರಾಸ, ಅಯ್ಯಪ್ರಾಸದೊಳಗೆ ಎಲ್ಲ ತರದ ಕವನಗಳನ್ನು ಬರೆದಿದ್ದೀನಿ. ಹಾಗೆ ಮತ್ತು ನವ ನುಡಿಮುತ್ತುಗಳು ಅಂತೇಳಿ, ಆಮೇಲೆ ಆಧುನಿಕ ವಚನಗಳು ಅಂತೇಳಿ ಎಲ್ಲ ಪ್ರಕಾರಗಳು ಬರೆದಿದ್ದೀನಿ. ಜಾಸ್ತಿ ಏನ್ ಕವಿತೆ ಇದ್ರೊಳಗನ ಬರೆಯೋದ್ರೊಳಗನ ಆಸಕ್ತಿಯೋ ಮತ್ತೆ ಕತೆ ಕಾದಂಬರಿ ಏನಾದ್ರು? ಇಲ್ಲ ನೋಡಿ, ನಾವು ಏನಿದೆ ರಾಜ್ಯ ಮಟ್ಟದವರೆಗೆ ಒಂದು ಇದರಲ್ಲಿ ನಾನು ಒಂದು ವೇದಿಕೆಯಲ್ಲಿ ಒಬ್ಬ ಸದಸ್ಯ ಇದ್ದೀನಿ ಸರ್. ಅದೇ ಎಲ್ಲಾ ಪ್ರಕಾರಗಳನ್ನು ನಮಗೆ ಕಾಂಪಿಟೇಷನ್ ಸ್ಪರ್ಧೆ ಇಡ್ತಾರೆ. ಯಾವ್ದಾದ್ರಲ್ಲಿ ಒಂದು ವೇದಿಕೆ ಹೆಸರೇನಾದ್ರು? ಸರ್, ಕಸ್ತೂರಿ ಸಿರಿಗನ್ನಡ ವೇದಿಕೆ ಅಂತ ಇರ್ಬೋದು, ಆಮೇಲೆ ಜ್ಞಾನ ವಿಕಾಸ ವೇದಿಕೆ ಬೆಂಗಳೂರು ಅಂತ ಇರ್ಬೋದು. ನನಗೆ ವೇದಿಕೆ ನನಗೆ ರಾಜ್ಯ ಮಟ್ಟದವರಿಗೆ ಹೆಸರು ತಂದು ಕೊಟ್ಟಂತ ವೇದಿಕೆ ಅಂದ್ರೆ ಕಿದ್ಮಾ ಫೌಂಡೇಶನ್ ಅಂತೇಳಿ ಅಮೀರ್ ಬನ್ನೂರವರ ಆಯೋಜಕರು ಮತ್ತು ಅಮಿತ ಶಿಕ್ಷಣ ಸಂಚಾಲಕರು ಅವರ ವೇದಿಕೆ ನನಗೆ ಬಹಳ ಒಂದು ವೇದಿಕೆ ಮುನ್ನುಡಿ ರಾಜ್ಯಾದ್ಯಂತ. ಆಮೇಲೆ ಈಗ 2 ವರ್ಷಗಳ ಹಿಂದೆ ಕಸ್ತೂರಿ ಸಿರಿಗನ್ನಡ ಬೆಳಗಾವಿಯಿಂದ ನನಗೆ ಕವಿ ವಿಭೂಷಣ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಸರ್. ಈಗ ತಾವು ವಾಚಿಸಲು ಇಚ್ಛಿಸಿರುವ ಕವಿತೆಯ ಶೀರ್ಷಿಕೆ ಏನು ಸರ್? ಈಗ ನಾವು ಕವನ ಒಂದು ವಾಚಿಸಿದ ನಿಸರ್ಗ ಗೀತೆ, ನಿಸರ್ಗ ಕವನ ಒಂದು ಏನಿದೆ ಅಂದ್ರೆ ನಮ್ದು ಪ್ರಕಾರ ಅದರೊಳಗ ರಚನೆ ಮಾಡೋದು ಋಷಭ ಪ್ರಾಸದಲ್ಲಿ ಕವನ ರಚನೆ ಮಾಡಿದೀವಿ ಸರ್. ಅದು ಹೇಗೆ ಹುಟ್ಟಿತು? ಅದ್ರ ಭಾವಾರ್ಥ ಹೇಳ್ತೀರಾ? ಭಾವಾರ್ಥ ಹೇಳಿ ಸರ್. ಈಗ ಒಂದು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಒಂದು ವಾತಾವರಣ, ಪರಿಸರ, ಹಚ್ಚ ಹಸಿರು ಯಾವ ರೀತಿ ಇದಾಗ್ತದೆ ನಮ್ಮ ಮನಸ್ಸಿಗೆ, ಯಾವ ರೀತಿ ಒಬ್ಬ ಕವಿ ಎದ್ದು ಕೂಡಲೇ ಈಗ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ ಸರ್. ಹೌದ್ರಿ? ಹಾಗೆ ಕವಿ ಕಾಣದ್ದನ್ನು ಈ ಅಂಕ ಕಾಣ್ತಾನ ಅನ್ನೋ ಒಂದು ವಾಸ್ತವ ನೋಡಿ ನನ್ನ ಪರಿಸರನ ಕಟ್ಟಿಕೊಟ್ಟಿದ್ದೀರಾ ಸರ್. ಇನ್ನೊಂದು ಕೇಳಿದ್ನಿ, ನೀವು ಕವಿತೆ ವಾಚನಕ್ಕೆ ಮುನ್ನ ಕೃತಿಗಳೇನಾದ್ರೂ ಹೊರ ತಂದಿದ್ದೀರಾ? ಇಲ್ಲ ಸರ್, ಇದುವರೆಗೆ ನಾನು ಸುಮಾರು ಒಂದು 3000 ಕವನಗಳು ಇರ್ಬೋದು ಸರ್ ಮಾಡಿದ್ರೆ. ಯಾವ್ದು ನನಗೆ ಆತರ ವೇದಿಕೆ ಸಿಕ್ಕಿಲ್ಲ, ಆತರ ನನಗೆ ಮಾರ್ಗದರ್ಶನ ಸ್ಪಾನ್ಸರ್ ಏನಾದ್ರು ಬಯಸಿದ್ರ? ಹೌದು ಸರ್, ನಾವು ನೋಡಿ ಬಹಳ ಬಂದವರು. ಆಮೇಲೆ ನಮ್ಮ ಪಾಡಿ ನಾನು ಖಾಸಗಿ ಉದ್ಯೋಗಿ, ಅದಕ್ಕೆ ಸರ್ ಇನ್ನು ಯಾವುದೇ ರೀತಿ ಪುಸ್ತಕ ಬಿಡುಗಡೆ ತಂದಿಲ್ಲ. ಆದಷ್ಟು ಬೇಗ ತನ್ನಿ, ತಮ್ಮ ಸಹಕಾರ ಇರ್ಬೇಕು ಸರ್. ಸರ್, ಈಗ ತಾವು ತಮ್ಮ ಕವಿತೆಯನ್ನು ವಾಚನ ಮಾಡಿ. ಓಕೆ ಸರ್. ಸರ್, ಈಗ ನನ್ನ ಕವಿತೆ ನಿಸರ್ಗ ಕವನ ಪ್ರಕಾರ ವೃಷಭ ಪ್ರಾಸದಲ್ಲಿ ರಚನೆ ಮಾಡಿದ್ದೀನಿ ಸರ್. ಶೀರ್ಷಿಕೆ ಹಸಿರು ತಪ್ಪಲಿನ ಎಲೆ. ತಿಂಗಳ ಬೆಳಕಿನ ಬೆಳ್ಳನೆ ವಾತಾವರಣ, ತಿಂಗಳ ಬೆಳಕಿನ ಬೆಳ್ಳನೆ ವಾತಾವರಣ, ಅಂಗಳವಾಯಿತು ಹಾಲಿನ ಅನಾವರಣ, ಅಂಗಳವಾಯಿತು ಹಾಲಿನ ಅನಾವರಣ. ಪಂಗಳ ಕನ್ನಡ ನಾಡಿನ ವಂಗೀರಣ, ಪಂಗಳ ಕನ್ನಡ ನಾಡಿನ ವಂಗೀರಣ, ಕಂಗಳ ಕಾಣದ ಮಧುರ ರವಿಕಿರಣ, ಕಂಗಳ ಕಾಣದ ಮಧುರ ರವಿಕಿರಣ. ಅಂದದ ಅದ್ದುರಿತನದ ನಮ್ಮ ನಾಡು, ಚಂದದ ಚೆಲುವೆಯ ಚಿನ್ನದ ಬೀಡು. ಅಂದದ ಅದ್ದುರಿತನದ ನಮ್ಮ ನಾಡು, ಚಂದದ ಚೆಲುವೆಯ ಚಿನ್ನದ ಬೀಡು. ಗಂಧದ ಶ್ರೀಗಂಧ ಸುಂದರ ನಾಡು, ಚಂದನದ ಚಂದನವನವೆಂದು ನೀ ಹಾಡು. ಗಂಧದ ಶ್ರೀಗಂಧದ ಸುಂದರ ನಾಡು,
ಚಂದನದ ಚಂದನವನವೆಂದು ನೀ ಹಾಡು. ಪಂಜ ಮಂಗೇಶರಾಯ ಕವಿ ಕಲ್ಪನೆಯ ನೆಲೆ, ಪಂಜ ಮಂಗೇಶರಾಯರ ಕವಿ ಕಲ್ಪನೆಯ ನೆಲೆ, ಸಂಜೆಯಾದರೆ ಬೀಸುವ ಮಲೆನಾಡಿನ ತಂಪಿನ ಅಲೆ, ಸಂಜೆಯಾದರೆ ಬೀಸುವ ಮಲೆನಾಡಿನ ತಂಪಿನ ಅಲೆ. ಗಂಜಿ ಕುಡಿದರು ಬಿಡದಿರು ಕರ್ನಾಟಕದ ಕಲೆ, ಗಂಜಿ ಕುಡಿದರು ಬಿಡದಿರು ಕರ್ನಾಟಕದ ಕಲೆ, ರಂಜಿಸುತ್ತದೆ ಪ್ರವಾಸಿಗರನ್ನು ಹಸಿರು ತಪ್ಪಲಿನ ಎಲೆ, ರಂಜಿಸುತ್ತದೆ ಪ್ರವಾಸಿಗರನ್ನು ಹಸಿರು ತಪ್ಪಲಿನ ಎಲೆ. ಚೆನ್ನಾಗಿದೆ ಸರ್. ತಾವು ಬಂದು ನಮ್ಮ ಕಾವ್ಯಭಾನು ಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯ ವಾಚಿಸಿದ್ದಕ್ಕೆ ನಮ್ಮ BG ಪ್ಲಸ್ ಪಕ್ಕಾ ಸುದ್ದಿ ಕಾವ್ಯಭಾನು ವೇದಿಕೆ ವತಿಯಿಂದ ಪುಸ್ತಕ ಕೊಡುಗೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಮುಂದಿನ ಭಾನುವಾರ ಕಾವ್ಯಭಾನು ಸರಣಿಯಲ್ಲಿ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.